ಹಾಯ್ ಹಲೋ ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಮಾತಿನ ಜೊತೆಗೆ ಊಟನೂ ಮಾಡೋಣ, ಅಡುಗೆನೂ ಮಾಡೋಣ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಬೆಳಗ್ಗೆ ಮಾರ್ನಿಂಗ್ ವ್ಲಾಗ್ ಅದನ್ನು ಹಂಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಎದ್ದ ತಕ್ಷಣ ಅಲ್ಲೆಲ್ಲನೂ ಸ್ವಲ್ಪ ಒರೆಸ್ಕೊತೀನಿ. ಏನಕ್ಕಂದರೆ ನಮ್ಮದಲ್ಲಿ ವಿಂಡೋಸ್ ಇದೆ, ಆ ವಿಂಡೋಯಿಂದನೇ ತುಂಬಾ ಧೂಳು ಡಸ್ಟ್ ತುಂಬಾ ಇರುತ್ತೆ. ಹಂಗಾಗಿ ನಾನು ಧೂಳು ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಡುಗೆ ಮನೆಯಲ್ಲಿ ಅಂದ್ಕೊಂಡು ಎಲ್ಲನೂ ಒರೆಸ್ತಾ ಇರ್ತೀನಿ. ಆಮೇಲೆ ಇನ್ನು ನನ್ನ ಪುಟಾಣಿ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ಅಲ್ವಾ, ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಹಾಗಂತ ಬಾಟ್ಲ್ ಇಟ್ಕೊಂಡಿದ್ದೆ ಅಂತ ನಾನು ಕುಡಿತೀನಿ ಅಂತ ಅನ್ಕೋಬೇಡಿ, ನಾವು ಯಾರು ನಮ್ಮ ಮನೇಲಿ ಕುಡಿಯೋದಿಲ್ಲ. ಆ ಬಾಟ್ಲ್ ಕಲರ್ ತುಂಬಾ ಇಷ್ಟ ಆಯಿತು. ನಾನೊಬ್ಬರು ಆಂಟಿ ಇದ್ದಾರೆ ಟೈಲರಿಂಗ್, ಅವ್ರ ಮನೇಲಿ ಹೋಗಿದ್ದೆ ಸ್ಟಿಚ್ ಮಾಡ್ಸೋಣ ಅಂತ. ಆವಾಗ ಅವ್ರ ಮನೇಲಿ ಫುಲ್ಲು ಬಾಟ್ಲಿಗಳನ್ನ ಈ ಥರ ಶೋ ಮಾಡಿಟ್ಟಿದ್ರು. ಆಂಟಿ ನನಗೂ 2 ಕೊಡ್ರಿ ಅಂತ ಹೇಳಿ ಇಸ್ಕೊಂಡು ಬಂದೆ. ಅದಾದಮೇಲೆ ವಿಂಡೋ ಹತ್ರ ಇಟ್ಟಿದ್ದ ಗ್ಲಾಸಸ್ ಎಲ್ಲ ತುಂಬ ಗಲೀಜಾಗಿತ್ತು. ಸೊ ಅದನ್ನು ಸ್ವಲ್ಪ ವಾಶ್ ಮಾಡೋಣ ಅಂತೆಲ್ಲ ವಾಶ್ ಮಾಡಿಕೊಂಡೆ. ಇನ್ನು ಅಷ್ಟರೊಳಗೆ ಕಸ್ತರು ಬಂದುಬಿಟ್ರು. ಕಸ ಎಲ್ಲ ಗೊತ್ತಿದೆ ಅಲ್ವಾ, ಒಣ ಕಸ ಬೇರೆ ಹಸಿ ಕಸ ಬೇರೆ ಇರುತ್ತೆ. ಹಸಿ ಕಸ ಒಣ ಕಸನೆಲ್ಲ ನಾನು ಬೇರೆ ಮಾಡ್ತೀನಿ. ಅದ್ರಂತಂದು ಒಂದು ಸ್ವಲ್ಪ ನೀಟಾಗಿ ಅದಕ್ಕಂತಲೇ ಬೇರೆ ಸ್ಕ್ರಬ್ ಇಟ್ಟಿದ್ದೀನಿ. ಅದನ್ನೇ ನೀಟಾಗಿ ವಾಶ್ ಮಾಡ್ಕೊಂಡು ತೊಳೆದು ಸ್ವಲ್ಪ ಬಿಸಿಲಲ್ಲಿ ಅದನ್ನು ಇಡ್ತೀನಿ. ಇಟ್ಟು ಅದಾದಮೇಲೆ ಇದೇನಪ್ಪ ಎಲ್ಲನೂ ತೋರಿಸ್ತಿದ್ದಾರೆ ಇವರು, ಇದನ್ನೆಲ್ಲ ಏನು ಹೇಳ್ಬೇಕಾ, ನಮಗೆಲ್ಲ ಗೊತ್ತಿರುತ್ತೆ ಅಂತ ನಿಮಗೆ ಅಂತೀರ. ಎಲ್ಲರಿಗೂ ಗೊತ್ತಿದೆ, ಬಟ್ ನಾನು ಡೈಲಿ ಹೋಗಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ನನ್ನ ಚಿಕ್ಕ ಚಿಕ್ಕ ಪುಟಾಣಿ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕಿ ಬಂದು ಪೂಜೆ ಮಾಡಿದ ಮೇಲೆ ಅಪ್ಪ ಫೋನ್ ಮಾಡಿದ್ರು, ಅಮ್ಮ ಬಾ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ. ಇನ್ನು ಅಪ್ಪನ ಆಟೋದವ್ರು ನಮಗೆ ಪರಿಚಯರನ್ನೇ ಕರ್ಕೊಂಡು ಹೋದ್ವಿ. ಅವ್ರಿಗೂ ಎಳ್ಳೀರು ಕುಡಿಸಿ, ಅಪ್ಪಮ್ಮ ಎಳ್ಳೀರು ಕುಡಿಸಿ ಅಲ್ಲಿಂದ ಹಾಸ್ಪಿಟ್ಲಿಂದ ಬಂದಮೇಲೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ನಾನು ತಿನ್ಲಿಲ್ಲಂಗೆ ಹೋಗಿದ್ದೆ. ಸೊ ಬರೋಷ್ಟೊಳಗೆ ಉಪ್ಪಿಟ್ಟು ಮಾಡಿಟ್ಟಿದ್ದನ್ನ ತಿಂತಾಯಿದ್ದೆ. ಅಷ್ಟೊಂದು ಪಾಪಮ್ಮ ಮನೆಗೆ ಬರೋಷ್ಟು ಇಬ್ಬರು ಆಟಾಡ್ತಾರೆ, ಅವ್ರು ಇಬ್ಬರನ್ನೇ ಬಿಟ್ಟೋಗಿದ್ದೆ. ಏನಕ್ಕಂದರೆ ನಾನು ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅವ್ರನ್ನ ಕರ್ಕೊಂಡು ಹೋಗೋದಂತ. ಇನ್ನು ಅದಾದಮೇಲೆ ಒಳಗೆ ಬಂದು ಮತ್ತೆ ಅಡುಗೆಗೆ ದೊಡಿಸ್ಬೇಕು ಅಂತ ದೊಣ್ಣೆ ಮೆಣಸಿನ್ಕಾಯಿ ಫ್ರೆಶ್ ಆಗಿತ್ತು, ತೊಗೊಂಡು ಬಂದಿದ್ವಿ. ಅದನ್ನೇ ಒಂದು 6-7 ಇದ್ವು ಅಷ್ಟೇ, ಅದನ್ನೇ ಮಾಡೋಣ ಅಂತ. ನಾನು ಖಾರ ಇರುತ್ತೆ ಅಂದ್ಕೊಂಡೆ, ಬಟ್ ಖಾರನೇ ಇರಲಿಲ್ಲ. ಹೆಚ್ಚಬೇಕಾದ್ರೂ ಕೈ ಏನು ಉರಿಲಿಲ್ಲ, ತಿಂದಮೇಲಂತೂ ಉರಿನೇ ಇಲ್ಲ, ಏನು ಖಾರನೇ ಇಲ್ಲ. ಈ ಬಿಸಿಲಲ್ಲಿ ಹೆಂಗಪ್ಪ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಬನ್ನಿ ಯಾವ ಥರ ಮಾಡೋಣ ಅಂತ ನಿಮಗೆ ತೋರಿಸ್ತಿದ್ದೀನಿ. ಸ್ವಲ್ಪ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ರಿ ಅದನ್ನು. ಅದಾದಮೇಲೆ ಎಲ್ಲ ಈ ಥರ ತೆಗೆದು ಇದನ್ನು 1ರಲ್ಲಿ 4 ಭಾಗ ಮಾಡ್ಬೋದು, ಬಟ್ ನಾನು ಸ್ವಲ್ಪ ಇದೆ ಅಂತಲೇ ಎಲ್ಲ ಓಳ್ ಥರ ಪಲ್ಯ ಮಾಡಿ ರಸಪಲ್ಯ ಥರ ಮಾಡೋಣ ಅಂತ ಹೆಚ್ಕೊತಾ ಇದ್ದೀನಿ. ಇನ್ನೇನಿಲ್ಲ, ಅಪ್ಪ ತುಂಬಾ ಚೆನ್ನಾಗಿದ್ದರು. ಯಾಕೆ ಇದ್ದಿದ್ದಂಗೆ ಆ ಥರ ಫುಲ್ಲು ಸುಸ್ತಾಗಿ ಅಡ್ಮಿಟ್ ಮಾಡಿದ್ವಿ, ಎಲ್ಲ ಆಯಿತು. ಹಂಗಾಗಿ ಎಷ್ಟೋ ವೀಡಿಯೋಗಳು ಮಾಡಿಲ್ಲ. ಹಂಗಾಗಿ ಎಷ್ಟೋ ಜನ ಕೇಳಿದರೆ, ಅಮ್ಮ ಯಾಕೆ ವೀಡಿಯೋ ಮಾಡ್ತಿಲ್ಲ, ರೀಲ್ಸ್ ಮಾಡ್ತಾ ಇಲ್ಲ, ಅಡುಗೆಗಳು ಕುಕ್ಕಿಂಗಿಂದ ಏನು ಹಾಕ್ತಾ ಇಲ್ಲ ಅಂತ. ಇದೇ ಉದ್ದೇಶಕ್ಕೆ ಇದ್ದಿದ್ದಂಗೆ ಆ ಥರ ಆದಾಗ ಯಾರಿಗೆ ಆಗಲಿ ಬೇಜಾರಾಗುತ್ತೆ. ಹಂಗಾಗಿ ನಾನು ಸಹ ವೀಡಿಯೋ ಮಾಡ್ತಾನೆ ಇರಲಿಲ್ಲ ಎಷ್ಟೋ ಸಲ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ಈಗ ಚೇತರಿಸ್ಕೊತಾ ಇದ್ದಾರೆ ದೇವರ ಆಶೀರ್ವಾದದಿಂದ. ಅಮ್ಮನೂ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಪ್ಪನ. ಇನ್ನು ಅದನ್ನು ಸ್ವಲ್ಪ ಫ್ಯಾನಲ್ಲಿ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತೂರಿರಿ. ಅದನ್ನು ಹುರಿದ್ರೆ ಒಂದು ವೇಳೆ ಏನಾದ್ರು ಖಾರ ಇತ್ತು ಅಂದ್ರೂ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅದು ಹುರಿದ್ರೆ. ಬಟ್ ನಾನು ಇದು ನೋಡಿದ್ರೆ ಖಾರನೇ ಇರಲಿಲ್ಲ, ಆದರೂ ಮತ್ತೆ ಸ್ವಲ್ಪ ಹುರಿದೆ. ಸ್ವಲ್ಪ ಅದೇ ಮತ್ತು ಫೋನ್ಸಿಗೆ ಸ್ವಲ್ಪ ಶೇಂಗಾ ಮತ್ತು ಕುಶಿನಿಕಾಳು ಹಾಕಿ ಹುರಿದಿಟ್ಕೊಂಡು ಸ್ವಲ್ಪ ಕೆಂಪಾಗಬೇಕು, ಅದು ಚೆನ್ನಾಗಿ ಕೆಂಪಾಗಿ ತನಕ ಹುರ್ಕೊಂಡಾದಮೇಲೆ ಅದನ್ನು ಸಿಪ್ಪೆ ತೆಗಿಬೋದು. ಇಲ್ಲ ಅದೇ ಥರನೇ ನೀವು ರುಬ್ತೀನಿ ಅಂದ್ರೂ ಬೆಟರು, ಏನೂ ತೊಂದರೆ ಇಲ್ಲ. ಒಬ್ಬೊಬ್ರು ಅಂತಾರೆ ಸಿಪ್ಪೆ ತೆಗಿಬಾರ್ದು, ಹೈ ಪ್ರೋಟೀನ್ಸ್ ಇರುತ್ತೆ, ಏನಕ್ಕೆ ತೆಗಿತೀರಾ ಅಂತ. ಒಬ್ಬೊಬ್ರು ಆ ಥರ ನಡ್ಕೊಂಬಂದಿರ್ತಾರೆ, ಏನು ಮಾಡೋಕ್ಕಲ್ಲ. ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಟ್ಕೊಂಡು ಆ ಪುಡಿನ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ನೀವು ಹೆಚ್ಚಿಟ್ಕೊಂಡಿದ್ರಲ್ಲ ಸಣ್ಣಕ್ಕೆ ಈರುಳ್ಳಿನ, ಅದನ್ನು ಇದಕ್ಕೆ ಹಾಕಬೇಕು. ನಾನು ಅದು ತುಂಬ ಪುಡಿ ಜಾಸ್ತಿ ಆಯಿತು ಅಂತ ಸ್ವಲ್ಪ ತೆಗೆದಿಟ್ಟಿರ್ತಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ನಾನು ಒಂದು ಹತ್ರ ಅದನ್ನು ತೋರಿಸಿಲ್ಲ, ಏನಕ್ಕಂದರೆ ವೀಡಿಯೋ ಲಾಂಗ್ ಆಗುತ್ತೆ ಅಂತ. ಒಂದಲ್ಲಿ ಏನಂದರೆ ಸ್ವಲ್ಪ ಕೊಬ್ಬರಿ ತೊಗೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ, ಖಾರ ಕಮ್ಮಿ ಇದ್ದರೆ ಸ್ವಲ್ಪ 1-2 ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ನೀವು ಎಷ್ಟು ಮಾಡ್ತಿದ್ರೆ ಅಷ್ಟು ಪ್ರಮಾಣಷ್ಟು ಒಂದು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿರ್ರಿ. ನಾನು ಇಲ್ಲಿಗೆ ಯೆಲ್ಲೋ ಕಲರ್ ಬಟ್ಲದಲ್ಲಿ ಇಟ್ಟಿದ್ದೀನಿ, ಅದು ವೀಡಿಯೋದಲ್ಲಿ ನಿಮಗೆ ಕಾಣ್ತಾ ಇಲ್ಲ ಅನಿಸ್ತಾ ಇದೆ. ನಾನೀಗ ಲಾಸ್ಟಿಗೆ ಅದನ್ನು ಸ್ವಲ್ಪ ಕಲಿಸ್ತೀನಿ ನೋಡಿ ಬೇಕಾದರೆ. ಅದನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಅದಕ್ಕೆ ಹಾಕಿ ಕಲಿಸ್ತೀನಿ ಇವಾಗ. ಇನ್ನೇನು ಇಲ್ಲ, ಇದ್ದಾಗೇ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಹೆಲ್ತನ್ನ ನಾವು ನೋಡ್ಕೋಬೇಕು. ಆಮೇಲೆ ಇನ್ನೊಂದು ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ಮತ್ತು ಅಪ್ಪಂದ್ರಿಗೆ ಹೇಳ್ತಿದ್ದೀನಿ, ನಿಮ್ಮ ಏನೇ ಒಂದು ಚಟಗಳಿದ್ರೂ ಸ್ವಲ್ಪ ಅವಾಯ್ಡ್ ಮಾಡ್ಕೊತಾನೆ ಬನ್ನಿ. ಈ ಬೀಡಿ ಸಿಗರೇಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ದಯವಿಟ್ಟು ಅದನ್ನು ಮಾಡ್ಕೋಬೇಡಿ. ಯಾಕಂದರೆ ನಿಮ್ಮ ನಂಬಿ ಬಂದವರಿಗೆ ತುಂಬಾ ತೊಂದರೆ ಕೊಡ್ತೀರಾ. ಹಾಸ್ಪಿಟ್ಲ್ ಬಿಲ್ಗಳಾಗಿರ್ಬೋದು, ನೀವು ಮಲಗಿದಾಗ ಅವ್ರಿಗೆ ನೋವಾಗ್ಬೋದು, ಎಷ್ಟು ನೋವಾಗುತ್ತೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ಮನೆಯಲ್ಲೇ ಮಾಡಿದಂಥ ಮಸಾಲೆ ಪುಡಿನ ನಾನು ಅದಕ್ಕೆ ಕಲಿಸ್ತಾ ಇದ್ದೀನಿ. ಒಂದು ಲಾಂಗ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಯಾವ ಥರ ಸಾಂಬಾರು ಪುಡಿ ರೆಡಿ ಮಾಡ್ಕೋಬೇಕು ಅಂತ. ಮತ್ತು ಎಣ್ಣೆ, ಸಾಸಿವೆ ಮತ್ತು ಕರಿಬೇವನ್ನ ಹಾಕಬೇಕು. ಹಾಕಿದ್ಮೇಲೆ ನೀವು ಸ್ವಲ್ಪ ಎಣ್ಣೆಲಿ ಡ್ರೈ ಮಾಡಿದ್ರಂತ್ರಲ್ಲ, ಅದನ್ನು ದೊಣ್ಣೆ ಮೆಣಸಿನ್ಕಾಯಿನ ಅದಕ್ಕೆ ಸುರಿದು ಸ್ವಲ್ಪ ಮತ್ತು ಮಸಾಲೆಗಳನ್ನೆಲ್ಲ ರುಬ್ಬಿಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಕಲಸಿದ್ನೆಲ್ಲ ಇದಕ್ಕೆ ಸುರಿದ್ಬಿಡಬೇಕು. ಒಂದಲ್ಲಿ 4 ಭಾಗ ಮಾಡಿದರೆ, ಓಳ್ ಪಲ್ಯ ಥರ ಮಾಡಿದರೆ
ಈ ಥರ ಹಾಕ್ರಿ. ಇಲ್ಲ ಎಣ್ಗಾಯಿ ಥರ ಮಾಡ್ತೀನಿ ಅಂತ ಅಂದರೆ ಇದನ್ನು ತುಂಬಬೇಕಿತ್ತು ಅದಕ್ಕೆ. ನಾವು ಈಗ ತುಂಬ್ತಾ ಇಲ್ಲ, ನಾನು ಡೈರೆಕ್ಟಾಗಿ ಅದಕ್ಕೆ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ನಾನು 4 ಭಾಗ ಮಾಡಿಲ್ಲ, ಹೋಳು ಥರ ಮಾಡಿದ್ದೀನಿ. ಹಂಗಾಗಿ ಆ ಮಸಾಲೆನೆಲ್ಲ ಸುರಿದು ಸ್ವಲ್ಪ ಎಲ್ಲನೂ ಒಂದ್ಸಲ ಕಲಸಿ, ನಿಮಗೆ ಎಷ್ಟು ರಸಬಾಳೆ ಥರ ಬೇಕೋ ಅಷ್ಟು ನೀರನ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಬೇಕು ಅದನ್ನು. ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹೆಚ್ಚಾಕಬೇಕು. ಹೆಚ್ಚಾಕಿದ್ಮೇಲೆ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಗ್ರೀನಾಗಿ ಕಾಣ್ತಾ ಇಲ್ಲ, ಬಟ್ ಸೂಪರಾಗಿ ಗ್ರೀನಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗನೂ ಅಡುಗೆ ಆಗುತ್ತೆ. ಯಾಕಂದರೆ ದೊಡ್ಡ ಮೆಣಸಿನ್ಕಾಯಿ ಬೇಗನೆ ಬೇಯುತ್ತೆ. ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ. ನಿಮಗೆ ಹುಳಿ ಬೇಕಂದರೆ ಹುಣಸೆಹಣ್ಣು ನೆನೆ ಹಾಕಿ ಇನ್ನೂ ಸಖತ್ತಾಗಿ ಬರುತ್ತೆ. ನನಗೆ ಟೈಮ್ ಇರಲಿಲ್ಲ ಅಂತ ನಾನು 2 ಟೊಮೊಟೊನ ಹೆಚ್ಚಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಅಡುಗೆಗೆ ಒಂಚೂರು ಬೆಲ್ಲ ಹಾಕಿದರೆ ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಕಿದ್ಮೇಲೆ ಮತ್ತೆ ಒಂಚೂರು ನೋಡಿಕೊಂಡು ಬೆಂದಿದೆಯಲ್ಲ ಅಂತ ನೋಡ್ಕೊಂಡಾದ್ಮೇಲೆ ಅಲ್ಲಿ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ಇನ್ನು ಏನು ಹೇಳಿ, ಅದ್ರ ಜೊತೆಗೆ ರೊಟ್ಟಿ ಇದ್ದರೆ ತುಂಬ ಸಖತ್ತಾಗಿ ಸೂಪರಾಗಿರುತ್ತೆ. ಹಂಗಾಗಿ ನಾನು ಅದನ್ನೆಲ್ಲ ಕಲ್ಲೆಲ್ಲ ಒರೆಸ್ಕೊಂಡು ನೀಟ್ ಮಾಡಿಕೊಂಡು ಮತ್ತೆ ಸರಿ ಮಾಡಿಕೊಂಡು ನಾದ್ಕೊತಾ ಇದ್ದೀನಿ. ಚೆನ್ನಾಗಿ ನಾದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಬಿಸಿ ಇದ್ದಾಗೆ ಸ್ವಲ್ಪ ನಾದಕ್ಕೆ ಕೈಗೆ ನೀರು ಹಚ್ಕೊಂಡು ಹುಷಾರು ನಾದ್ಕೊಳ್ಳಿ. ಎಲ್ಲರಿಗೂ ರೊಟ್ಟಿ ಬರುತ್ತೆ, ಪಲ್ಯ ಬರುತ್ತೆ, ಎಲ್ಲರೂ ವಾಶ್ ಮಾಡಿದಾಗ ಮಾಡ್ತೀವಿ ಬಿಡ್ರಿ ಮೇಡಮ್ ಅಂತ ಅನ್ಕೊತೀರಾ. ಬಟ್ ನನ್ನ ಡೈಲಿ ಲಾಗ್ ಹಾಕಲೇಬೇಕಿತ್ತು, ನೀವೆಲ್ಲ ನೋಡಬೇಕಿತ್ತು. ಸಪೋರ್ಟೇಜ್ ತುಂಬ ದಿನ ಆಗಿತ್ತು ನಾನು ವೀಡಿಯೋಸೇ ಹಾಕಿಲ್ಲ, ಹಂಗಾಗಿ ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಖುಷಿಯಿಂದ ನೀವೆಲ್ಲರೂ ನನ್ನ ಅರಸದಿಂದ ನಾವು ಇಷ್ಟೆಲ್ಲ ಬೆಳೀತಾ ಇದ್ದೀವಿ. ನಮ್ಮ ಕನ್ನಡಿಗರ ಆರೈಕೆಯಿಂದ ನಾನು ಬೆಳೀತಾ ಇದ್ದೀವಿ. ನಮ್ಮನ್ನು ಹೀಗೆ ಬೆಳೆಸಿ ನಮ್ಮ ಅಪ್ಪಗೆ ಹುಷಾರಾಗಂಗೆ ಎಲ್ಲರೂ ನನ್ನ ಬ್ಲೆಸ್ಸಿಂಗ್ ಮಾಡಿ. ಇನ್ನೇನು ಇಲ್ಲ, ಅಷ್ಟೇ. ಜೀವನದಲ್ಲಿ ಏನೂ ಇರೋದಿಲ್ಲ, ಇರೋ ತನಕನೇ ಎಲ್ಲರ ಜೊತೆ ಖುಷಿಯಾಗಿ ನಕ್ಕೊತಾ ಇರ್ರಿ. ಆರೋಗ್ಯವೇ ಮೇನ್, ಆರೋಗ್ಯವೇ ಭಾಗ್ಯ. ಅಂಥ ಭಾಗ್ಯವನ್ನು ಇರಬೇಕು ಅಂದರೆ ನಾವು ಚೆನ್ನಾಗಿ ಊಟ ಮಾಡಬೇಕು. ರೊಟ್ಟಿ ಮುದ್ದೆ ಚಪಾತಿಯನ್ನು ತಿಂತಾ ಇರ್ರಿ. ಆಮೇಲೆ ಎಷ್ಟೋ ಜನ ಕೆಲಸ ಮಾಡ್ತಾರೆ, ಊಟನೇ ಬಿಟ್ಟಿರ್ತೀರ. ದಯವಿಟ್ಟು ಊಟ ಬಿಡಬೇಡಿ. ದಯವಿಟ್ಟು ಊಟವನ್ನು ಸರಿಯಾದ ಸಮಯದಲ್ಲಿ ಊಟವನ್ನು ಮಾಡಿ, ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಇದ್ದಾಗೆ ಇನ್ನೊಂದು ಮಾತು ಹೇಳ್ತಿದ್ದೀನಿ, ನಾನು ಚಿಕ್ಕವಳಾದ್ರೂ ಇದ್ದಾಗೆ ಚೆನ್ನಾಗಿ ಅಪ್ಪ ಅಮ್ಮನ ನೋಡ್ಕೊಳ್ಳಿ. ಅವರ ಆಶೀರ್ವಾದ ತೊಗೊಂಡ್ರೆ ನಿಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಗುರು ಹಿರಿಯರ ಆಶೀರ್ವಾದ ತೊಗೊಳ್ಳಿ ಅಂತ ತುಂಬ ಜನ ಹೇಳ್ತಾರೆ. ಹಂಗಾಗಿ ಇದ್ದಾಗೆ ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ರಿ. ಹೋದ್ಮೇಲೆ ಫೋಟೋ ಮುಂದೆ ಇಟ್ಟರೆ ಅವ್ರೇನು ಬಂದು ತಿನ್ನಲ್ಲ. ಇದ್ದಾಗೆ ಚೆನ್ನಾಗಿ ಊಟವನ್ನು ಹಾಕಿ ಅವ್ರನ್ನ ಚೆನ್ನಾಗೇ ನೋಡ್ಕೊಳ್ಳಿ. ಆವಾಗ ನಿಮಗೆ ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಸದಾ ಇರುತ್ತೆ. ಅಲ್ಲಿಗೆ ಬಿಸಿ ಬಿಸಿ ರೊಟ್ಟಿನ ಬೇಯಿಸಿದೆ ನೋಡಿರಿ. ಮತ್ತು ಇದು ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಜೊತೆಗೆ ಮತ್ತು ಚಟ್ನಿ ಪುಡಿ, ಗಟ್ಟಿ ಮೊಸರಿಲ್ಲ ಅಂದರೆ ಹೆಂಗೆ ಹೇಳಿ ಅಲ್ವಾ. ಅದನ್ನೆಲ್ಲನೂ ಜೊತೆಗೆ ಸೇರಿಸಿ ತಿಂತಾ ಬನ್ನಿ ಎಲ್ಲರೂ ಊಟಕ್ಕೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅಷ್ಟರೊಳಗೆ ಮತ್ತೆ ಅಕ್ಕಿ ತೊಗೊಂಡು ಅಮ್ಮಗೆ ಅಂದೆ, ರೊಟ್ಟಿ ಪಲ್ಯ ಮಾಡಿದ್ದೀನಿ ಬಾರಮ್ಮ ಮತ್ತೆ ನಲ್ಲಿ ಅನ್ನ ಸತ್ತಿಂದ. ನಮ್ಮ ಮನೆಯಿಂದ 2ನೇ ಕ್ರಾಸ್ ಹಿಂದೆನೇ ಅವ್ರ ಮನೆ ಇರೋದು. ಅವ್ರಿಗೆ ನಡೆಯೋಕ್ಕಾಗಲ್ಲ, ಈಗ ಯಾಕೋ ತುಂಬಾ ಅಪ್ಪ ನೋಡ್ಕೊಂಡು ಅಷ್ಟರೊಳಗೆ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ತದೆ. ಹಂಗಾಗಿ ಹೋಗಿ ಕರ್ಕೊಂಬಂದು ನಮ್ಮ ಮಕ್ಳ ಜೊತೆ ಕೂತ್ಕೊಂಡು ಅವರು ಊಟ ಮಾಡಿದ್ರು ಆಟಾಡ್ಕೊಂಡು. ಆಮೇಲೆ ನಮ್ಮ ಮನೆಯವರು ಅಷ್ಟೊತ್ತಿಗೆ ಬಂದರು ಕೆಲಸದಿಂದ. ಹಂಗಾಗಿ ಅವರಿಗೂ ಕೆಲಸ ಕೊಟ್ಟು ರೆಸ್ಟ್ ಮಾಡೋಷ್ಟರೊಳಗೆ ಟ್ಯೂಷನ್ ಮಕ್ಕಳು ಬಂದರು, ಅವರಿಗೂ ಸಹ ಟ್ಯೂಷನ್ ಎಲ್ಲ ಹೇಳ್ಕೊಟ್ಟು ಅದಾದಮೇಲೆ ಮತ್ತೆ ಡ್ಯಾನ್ಸ್ ಕ್ಲಾಸ್ ನನ್ನ ಮಗಳ ಬಿಡೋಕ್ಕೆ ನಾನು ಮತ್ತೆ ಹೋದೆ. ಹೀಗೆ ನನ್ನ ಪ್ರಯಾಣ ಯಾವಾಗಲೂ ಹೊರಗೆ ಸಾಕ್ತಾನೇ ಇರುತ್ತೆ, ರೆಸ್ಟ್ ಮಾಡಿ. ಈ ರೀತಿ ಡೈಲಿ ನಂದು ಹೊರಗೆ ಇದ್ದೇ ಇರುತ್ತೆ. ಶುಭವಾಗುತ್ತೆ.